ನೋಡಿ ಈಗ ಒಂದು ಲ್ಯಾಂಡ್ ಬಂದಿದೆ. ಇದು ಬಂದ್ಬಿಟ್ಟು ನಿಮಗೆ ಕಪ್ ಸಾಯಿಲು, ಬ್ಲ್ಯಾಕ್ ಸಾಯಿಲು. ಅಂದರೆ ಮಟ್ಟವಾಗಿ ಭೂಮಿ ಒಂದು ಸಮವಾಗಿದೆ, ತುಂಬ ಫೆನ್ಸಿಂಗ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಬೌಂಡ್ರಿ 6 ಎಕರೆ ಇದೆ. ನಿಮಗೆ ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ನೋಡಿ ಅಲ್ಲಿ ಅದರ ಹಿಂಭಾಗ ತೋಟ ಇದೆ. ಒಬ್ಬರು ಜಮೀನು ತಗೊಂಡು ಹಿಂದ್ಗಡೆ ಮನೆ ಮಾಡಿದ್ದಾರೆ, ಅದೊಂದು ಪ್ಲ್ಯಾಟು. ಇದು 6 ಎಕರೆ. ಈ ದಾರಿಗಿರುವಂಥ ಲ್ಯಾಂಡು ಒಂದು 6 ಎಕರೆ ಪ್ಲ್ಯಾಟ್ ಇದು. ನೋಡಿ ಪೂರ್ತಿ ಫೆನ್ಸಿಂಗ್ ಆಗಿದೆ. 6 ಎಕರೆಗೂ ಕೂಡ ತುಂಬ ಫೆನ್ಸಿಂಗ್ ಆಗಿದೆ. ನಿಮಗೆ ಅಗ್ರಿಕಲ್ಚರ್ಗೆ ಮತ್ತು ಕೋಳಿ ಫಾರಮ್ ಮಾಡಿದ್ರು ಅಂದರೆ ಯಾವುದಾದ್ರು ಫ್ಯಾಕ್ಟ್ರಿ ಗೀಟ್ರಿ ಯಾವುದಾದ್ರು ಮಾಡಬೇಕು ಅಂದ್ರೂ ಒಳ್ಳೆಯ ಸೂಕ್ತವಾದಂಥ ಜಾಗ. ನಿಮಗೆ ಒಂದು ಡ್ಯಾಂಬರಿಂದ 1 ಕಿಲೋಮೀಟರ್ ಬರಬೇಕು, ಮಣ್ ರೋಡು. ಅಲ್ಲಿವರೆಗೂ ಬರುತ್ತೆ, ಮಣ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ ಲ್ಯಾಂಡು. 6 ಎಕರೆ ಇದೆ ಇದು. ಓನರ್ ಸೀಟಿಂಗ್ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಅದು ಬಿಟ್ಟರೆ ಇವಾಗ ಇವರು ಟೋಟಲ್ ಹೇಳ್ತಿರೋದವರು 6 ಎಕರೆಗೆ ಲಮ್ಸಮ್ಮು 1,20,00,000 ಹೇಳ್ತಾಯಿದ್ದಾರೆ. ಬ್ಲ್ಯಾಕ್ ಸಾಯಿಲು 1,20,00,000 ನೆಗೆಸೋಳಗಾಗುತ್ತೆ. ಆಸಕ್ತಿ ಇದ್ದವರು, ಇದಕ್ಕೆ ಲ್ಯಾಂಡ್ ಇಷ್ಟಪಡೋರು ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ನೋಡಿ ಕಪ್ ಸಾಯಿಲು ಅಂದರೆ ಭೂಮಿ ಮಾತ್ರ ಮಟ್ಟವಾಗಿ ಒಂದು ಸಮವಾಗಿದೆ. ಭೂಮಿ ಮಾತ್ರ ಚೆನ್ನಾಗಿದೆ. ನೋಡಿ ಇದೇ ಮಣ್ ರೋಡು. ಈ ರೋಡ್ಗಿರುವಂಥ ಲ್ಯಾಂಡ್ ಇದು. ದಾರಿ ಸ್ವಲ್ಪ ಚಿಕ್ಕದು ಕಾಣುತ್ತೆ, ಬಟ್ ಆದರೆ ಎಲ್ಲ JCB ಕೆಲಸ ಮಾಡ್ಕೊಂಡ್ರೆ 25 ಅಡಿ ರೋಡ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು.